ಮಂಡ್ಯದ ನಾಗಮಂಗಲ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆಗೆ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು. ಇನ್ನು ಆ ನಿಟ್ಟಿನಲ್ಲಿ ನಾಗಮಂಗಲ ಪಟ್ಟಣ ಇದೀಗ ಉದ್ವಿಗ್ನ ಪರಿಸ್ಥಿತಿಯಲ್ಲಿರುವಂಥದ್ದು. ಇನ್ನು ನಮ್ಮ ಜೊತೆ DC ಅವರು ಇದ್ದಾರೆ, ನೇರವಾಗಿ ಮಾತಾಡಿಸ್ತೀನಿ. ಸರ್, ಇವತ್ತು ಉದ್ವಿಗ್ನ ಪರಿಸ್ಥಿತಿ, ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಏನಿದೆ ಸರ್ ಮಾಹಿತಿ, ಯಾಕೆ ಈ ಒಂದು ಘಟನೆಗೆ ಕಾರಣ ಆಯಿತು? ಗಣೇಶ ವಿಸರ್ಜನೆಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲನ್ನು ತೂರಿದ ಪರಿಣಾಮವಾಗಿ ಈ ಪರಿಸ್ಥಿತಿ ಉಂಟಾಗಿದೆ. ನಾನು ಮತ್ತು SP ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ, ತಕ್ಷಣವೇ ಕೂಡ ಬಂದಿದ್ದೇವೆ, ಪರಿಸ್ಥಿತಿಯನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡಿದ್ದೇವೆ, ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದೇವೆ. ಈಗ ಪರಿಸ್ಥಿತಿ ತಿಳಿಯಾಗಿದೆ, ಏನು ಸಮಸ್ಯೆ ಇಲ್ಲ. ಸರ್, ಈ ಘಟನೆಗೆ ಕಾರಣ ಏನು ಅಂತ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಏನಾರ? ಪ್ರಾಥಮಿಕ ವರದಿಯ ಪ್ರಕಾರ ನಾವಿನ್ನೂ ಕೂಡ ಅದರ ಪರಿಶೀಲನೆ ಮಾಡ್ತೇವೆ. ಬಟ್ ಆದರೆ ಇದಕ್ಕೆ ಹೋಗ್ಬೇಕಾದ್ರೆ ವಿಸರ್ಜನೆಗೆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಕಲ್ಲನ್ನು ತೋರಿದ್ರು, ಅದರಿಂದ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳ್ತೇವೆ. ನಾಳೆ ಬೆಳಿಗ್ಗೆ ಅದನ್ನು ಪರಿಶೀಲನೆ ಮಾಡ್ತೇವೆ. ಈಗ ಪರಿಸ್ಥಿತಿ ತಿಳಿಗೊಳಿಸೋದು ನಮ್ಮ ಮೊದಲ ಆದ್ಯತೆಯಾಗಿದೆ. ಹಾಗಾಗಿ ಕೆಲವು 2-3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ ಕೆಲವು ಕಿಡಿಗೇಡಿಗಳು. ಅದನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್, ಇವೆಲ್ಲ ಈ ಘಟನೆ ಎಲ್ಲಗಳನ್ನ ನೋಡಿದ್ಮೇಲೆ ಒಂದಷ್ಟು ಪ್ಲಾನಿಂಗ್ ಆಗಿ ಮಾಡಿದ್ದಾರೆ ಸರ್. ಯಾಕಂದರೆ ಪೆಟ್ರೋಲ್ ಬಾಂಬನ್ನು ಎಸೆಯುವಂಥದ್ದು, ಮಚ್ಚು ಲಾಂಗುಗಳನ್ನ ತೋರಿಸುವಂಥದ್ದು, ಕಲ್ಲನ್ನು ಸ್ಟಾಕ್ ಮಾಡ್ಕೊಂಡು ಮನೆ ಮೇಲ್ಗಡೆಯಿಂದ ಎಸೆಯುವಂಥದ್ದು, ಇದೆಲ್ಲ ನೋಡಿದ್ರೆ ಪ್ಲಾನಿಂಗ್ ಅಂತ ಅನ್ನಿಸ್ತಿಲ್ವ ಸರ್? ಚೆಕ್ ಮಾಡಿಸ್ತೀವಿ, ಪರಿಶೀಲನೆ ಮಾಡಿಸ್ತೀವಿ. ಸದ್ಯಕ್ಕೆ 2-3 ಅಂಗಡಿಗಳಿಗೆ ಏನು ಬೆಂಕಿ ಹಾಕಿದರೆ ಅದನ್ನು ನಂದಿಸೋದು ನಮ್ಮದು ಮೊದಲ ಆದ್ಯತೆ ಇದೆ. ಹೆಚ್ಚುವರಿ ಸಿಬ್ಬಂದಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿಕೊಂಡು ಪರಿಸ್ಥಿತಿಯನ್ನು ಹತೋಟಿಗೆ ತರತಕ್ಕಂಥದ್ದು ನಮ್ಮದ ಮೊದಲ ಆದ್ಯತೆ ಆಗಿದೆ. ಅದನ್ನು ಪರಿಶೀಲನೆ ಮಾಡ್ತೇವೆ. ಒಂದು ಕಡೆ ಇದು ಸೂಕ್ಷ್ಮ ಪ್ರದೇಶ ಸರ್, ಅದರಲ್ಲೆಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸ್ತಾ, ಯಾಕೆಂದ್ರೆ ಕಳೆದ ಬಾರಿಯೂ ಕೂಡ ಗಲಾಟೆ ಆಗಿತ್ತಂತೆ. ಆ ನಿಟ್ಟಿನಲ್ಲೂ ಕೂಡ ಯಾಕೆ ಕ್ರಮ ವಹಿಸಲಿಲ್ಲ ಅಂತ ಪೊಲೀಸ್ ಇಲಾಖೆಯಿಂದಲೂ ಕೂಡ ಈಗಾಗಲೇ ಸಿಬ್ಬಂದಿಗಳನ್ನು ಕೂಡ ನೇಮಿಸಿಕೊಂಡಿದ್ರು. ಪ್ರೊಸೆಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಇನ್ಸ್ಪೆಕ್ಟರ್ ಇದ್ರು, ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ರು ಅಂತ ಹೇಳಿದ್ದಾರೆ. ಆದರೂ ಕೂಡ ಆಗಿದೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಪೊಲೀಸ್ ಅವ್ರಿಗೆ ಏನಾರ ಏಟ್ಗಳಾಗಿದೆ ಸರ್? ಕಲ್ಲು ತೂರಾಟದ ಒಂದಷ್ಟು ಯುವಕರುಗಳಿಗೂ ಕೂಡ ಏಟಾಗಿದೆ ಅಂತ ಮಾಹಿತಿ. ಪರಿಶೀಲನೆ ಮಾಡಿಸ್ತೀವಿ, ಅದು ನನಗಿನ್ನೂ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರ ಮಾತಾಗಿರುವಂಥದ್ದು. ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.